ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಅಂತ್ಯ ಸಂಸ್ಕಾರದ ಕುರಿತು ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಯಾರು ಹೂತ್ ಹಾಕಬಾರ್ದು, ಅಗ್ನಿ ದಹನವೇ ಆಗಬೇಕು, ಆಗಷ್ಟೇ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಕೂಡ ತಿಳಿಸ್ತಾ ಇದ್ರಿ. ಒಮ್ಮೆ ನನಗೆ ಯಾರೋ ಒಬ್ರು ಹೇಳಿದ ನೆನಪು ಗುರುಜಿ, ಈಗ ಅಗ್ನಿಗೆ ಕೊಡೋದಾಗ್ಲಿ ಅಥವಾ ನಾವು ಹೂತಿದ್ದಾಗ್ಲಿ ಆ ಹೆಣದ ಮೇಲೆ ಒಂದು ಚಿಕ್ಕ ಚಿನ್ನದ ಚೂರು ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಮಣ್ಣಿಗೆ ಹಾಕುವಾಗ ಅಥವಾ ಏನಾದ್ರೂ ತುಂಬಾನೇ ಗಡಿಬಿಡಿಯಲ್ಲಿ ಬರಲಿಲ್ಲ ಅಂದ್ರೆ ಜೋರಾಗಿ ಎಳೆದು ಊನ ಕೂಡ ಮಾಡೋದು ನಾವು ನೋಡಿದೆವು ಬಹಳಷ್ಟು ಸಂಸ್ಕಾರಗಳಲ್ಲಿ. ಹಾಗೆ ಮಾಡೋದು ತುಂಬಾ ತಪ್ಪು ಅಲ್ವೇ ಗುರುಜಿ? ನಿಜ ನೋಡಿ, ಅಷ್ಟು ಬಿಕ್ನಾಸಿಗಳ ಥರ ಕಬ್ಬಕ್ಕಿಗಳ ಥರ ಆಡಬೇಡಿ. ಕೆಲವೊಂದು ಹೆಣದ ಜೊತೆ ಕಳಿಸ್ಬೋದು. ಯಾವ ನನ್ನ ಮಗನೂ ನಿಮಗೆ ಚಿನ್ನವನ್ನು ಬೆಳ್ಳಿಯನ್ನು ತೆಗೆದುಹಾಕು ಅಂತ ಹೇಳಿಲ್ಲ. ಅವ್ರ ಜೊತೆಗೆ ಬಂದಿರೋದನ್ನ ಅವ್ರ ಜೊತೆ ಕಳಿಸ್ಬಹುದು. ಋಣ ಬೇಡ ಅಂದರೆ ಇವ್ರು ಏನು ಅನ್ಕೊಂಡಿದ್ದಾರೆ, ಅವರು ಬರೀ ಏಕಾಂಗಿಯಾಗಿ ಬಂದಿದ್ದಾರೆ, ಹಾಗೆ ಕಳಿಸ್ಬೇಕು. ಇವ್ರಿಗೂ ಹೆಣ್ಮಕ್ಳು ಜಾಸ್ತಿ ಅಂತ ಇಟ್ಕೊಳ್ಳೋಣ. ಆ ಮೂಗು ಬಟ್ಟು ತೊಗೊಂಡ್ರೆ ಅಟ್ಲೀಸ್ಟ್ ನಾವು 5 ಜನ ಹಂಚ್ಕೋಬೋದು, ಆ ಕಿವಿವಲ್ಲ ತೊಗೊಂಡ್ರೆ ಒಂದು 10 ಜನ ಹಂಚ್ಕೋಬೋದು. ಇವರಿಗೆ ಈ ಥರ ವ್ಯಾಮೋಹಕ್ಕೆ ಮಾಡಿಕೊಂಡ್ರೆ ಹೊರತು ಖಂಡಿತವಾಗ್ಲೂ ಹೆಣದ ಮೇಲೆ ದಿವ್ಯ ಕೇಳಿದ ಹಾಗೆ ಭಾಳ ಜನಗಳು ದಿವ್ಯನ ಕೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಹೇಳೋ ಪ್ರಶ್ನೆ ಏನು ಅಂದರೆ, ಖಂಡಿತವಾಗ್ಲೂ ಒಂದು ಸ್ವಲ್ಪ ಚಿನ್ನ ಅಂತಲ್ಲ, ಬಿಟ್ಬಿಟ್ರೆ ಖಂಡಿತ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಅವರೇ ಅಕಸ್ಮಾತ್ ಹೇಳಿರ್ತಾರೆ, ನನ್ನ ಹೆಣದ ಮೇಲೆ ಒಂದು ನಯಾ ಪೈಸೆ ಇರಬಾರ್ದು, ಎಲ್ಲ ತೊಗೊಂಬಿಡಿ ಅಂತ ಹೇಳ್ತಾರೆ. ಋಣ ವಿಮುಕ್ತರು ರಿಮುಣ ವಿವಾದ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಈ ಭೂಮಿಯಿಂದ ನಾನೇನು ತೊಗೊಂಡು ಹೋಗೋದು ಬೇಡ ಅಂತ. ಇದಕ್ಕೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರಿತೀವಿ. ಅಲೆಕ್ಸಾಂಡ್ರು ಸಾಯಕ್ಕೆ ಮೊದಲು ಇಡೀ ಜಗತ್ತಿನ ಆಳದವನು. ಅಲೆಕ್ಸಾಂಡ್ರು ಸಾಯಕ್ಕೆ ಮೊದಲು ಇಡೀ ಜಗತ್ತಿನ ಆಳದವನು. ಇಂಥ ಒಂದು ಅಲೆಕ್ಸಾಂಡರು ಎಷ್ಟೇ ದೊಡ್ಡ ವೀರ ಶೂರ ಆದರೂ ಸಹ ನಾವು ನೋಡಿದ್ರೆ ನಡುಗೋರು, ಭಯ ಪಡೋರು. ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂದರೆ ಅವನ ಹತ್ರ ನಡುಗೋಗೋರು. ಯಾಕೆಂದರೆ ಅಷ್ಟು ಶೂರ ವೀರ. ಅವನು ಒಂದು ಸಲ ತೀಕ್ಷ್ಣ ಕಣ್ಣಲ್ಲಿ ನೋಡಿದಾಕ್ಷಣಕ್ಕೆ ನಡುಗೋಗೋರು. ಯಾಕೆಂದರೆ ಅಷ್ಟು ಸತ್ಯಾಂಶ, ಅಷ್ಟು ತೀಕ್ಷ್ಣವಾಗಿರ್ತಿತ್ತು ಅವನ ವಿಚಾರಗಳು, ಯಾವಾಗಲೂ ನೇರವಾಗಿರ್ತಿತ್ತು. ಸಾಯಿಸಬೇಕಾ ಸಾಯಿಸಲೇಬೇಕು ಅಂತಿದ್ದ, ಬೇಡ ಅಂದರೆ ಬೇಡ ಅಂತಿದ್ದ. ಇಂಥ ಒಂದು ಘೋರ ಯುದ್ಧ ಮಾಡ್ತಕ್ಕಂಥವನಿಗೆ ಒಂದು ಕಾಯಿಲೆ ಬಂತು. ಇನ್ನೇನು ಕೊನೆ ಕಾಲಕ್ಕೆ ಸಾಯೋ ಸಮಯ. ಎಲ್ಲ ಜಗತ್ತಲ್ಲಿರ್ತಕ್ಕಂಥ ವಿಚಾರಗಳನ್ನು ಅವನು ಕೇಳ್ಕೊಂಡ್ರು. ಒಂದು ವೈದ್ಯ ಬಂದರು, ನೋಡಿದ್ರು, ಏನು ಅಂತ. ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಇನ್ನವರು ಹೊರಡೋ ಸಮಯ ಆಗೋಯ್ತು, ಭಾಳ ಗಾಯಗಳಾಗೋಗಿದೆ, ಅದರಲ್ಲಿ ಉಳಿಯಲ್ಲ ಅಂತ ಕಾಣ್ತಾ ಇದೆ. ಆಮೇಲೆ ಒಳಗಡೆ ಇರ್ತಕ್ಕಂಥ ಹುಣ್ಣು ಗಾಯಗಳ ಜೊತೆಗೆ ಇವರಿಗಿರ್ತಕ್ಕಂಥ ಈ ರೋಗ ರುಜಿನ, ಏನು ಮಾಡೋದು ಅಂತ. ಸರಿ ಆಯಿತು, ಒಂದು ಕೆಲಸ ಮಾಡೋಣ. ಮಹಾಮಂತ್ರಿಗಳು ಹೇಳಿದ್ರು, ಅವನ ಆತ್ಮ ವಿಶೇಷ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿದ್ದ ಒಬ್ಬ ಸ್ನೇಹಿತ ಅವನಿಗೆ, ಅಲೆಕ್ಸಾಂಡರ್ ಜೊತೆಗೆ ಆ ಸ್ನೇಹಿತ. ನೋಡೋ, ನೀನು ಹೋಗಿ ಕೇಳು ಅಂತ. ಅವನು ಮಾತ್ರ ಭಾಳ ಚೆನ್ನಾಗಿ ಕೇಳದೇ ಇದ್ರು, ಅವನಿಗೂ ಸ್ವಲ್ಪ ಭಯ ಇರೋದು, ಆದರೂ ಸಹ ಸ್ವಲ್ಪ ಸಲೀಸಿತ್ತು, ಕೇಳೋನು. ನಿನ್ನ ಕೊನೆ ಆಸೆ ಏನು ಅಂತ ಅವ್ರನ್ನ ಕೇಳ್ಬಿಡು. ಸರಿ, ಆಗ ಅಲೆಕ್ಸಾಂಡರ್ಗೆ ಜಗತ್ತಲ್ಲಿ ಕೊನೆ ಆಸೆ ಅಂತ, ನನಗೆ 3 ಆಸೆಗಳು, ಆ 3 ಆಸೆಗಳನ್ನು ನೀವು ಪೂರೈಸಬೇಕು. ಭಾಳ ಸಂತೋಷ, ಏನದು ಅಂತ ಎಲ್ಲರಿಗೂ ಹೇಳಿಬಿಡು. ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಕರೆದು ಬಿಡೋಣ ಅಂತಿದ್ದೀವಿ, ಏಕೆಂದರೆ ಇನ್ನು ನಿನ್ನ ಅಂತ್ಯಕಾಲ ಅಂತ ವಿಚಾರ. ಸರಿ, ನನಗೆ ಬೇಕಾಗಿರತಕ್ಕಂಥ 3 ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರವನ್ನು ಕೊಡೋ ಥರ ಇಡೀ ಜಗತ್ತಿಗೆ ನಾನು ಸಾರ್ತಕ್ಕಂಥ ವಿಚಾರ. ಆಯಿತು, ಏನದು? ಜಗತ್ತಲ್ಲಿರ್ತಕ್ಕಂಥ ಎಲ್ಲ ವೈದ್ಯರನ್ನು ನನ್ನ ಮುಂದೆ ಇವತ್ತು ಕರ್ಕೊಂಬರ್ಬೇಕು. ನಾನು ಏನು ಮಲಗಿರ್ತೀನಿ, ನನ್ನ ಪಕ್ಕದಲ್ಲಿ ಜಗತ್ತಲ್ಲಿರ್ತಕ್ಕಂಥ ಉತ್ತಮೋತ್ತಮರು, ಎಂಥ ದೊಡ್ಡ ದೊಡ್ಡ ವೈದ್ಯರಿದ್ದಾರೆ, ಅಷ್ಟು ಜನ ಕರ್ಕೊಂಬರ್ಬೇಕು. ನಂಬರ್ 1. ನಂಬರ್ 2, ನನ್ನ ಆಸ್ಥಾನದಿಂದ ಹಿಡಿದು, ನಾನು ಎಲ್ಲಿದ್ದೀನಿ ಆಸ್ಥಾನದಲ್ಲಿ, ಆ ಆಸ್ಥಾನದಿಂದ ಹಿಡಿದು ಸ್ಮಶಾನದವರೆಗೂ ಎಲ್ಲ ಹೆಣವನ್ನು ಹೂಣ್ತೀವಲ್ಲ, ನನ್ನನ್ನು ಎಲ್ಲಿ ಹೂಣ್ತೀರೋ ಆ ಜಾಗದವರೆಗೂ ನನ್ನ ಇಡೀ ವಂಶ ಪಾರಂಪರ್ಯವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಅಷ್ಟು ಆಸ್ತಿಗಳನ್ನು ಭೂಮಿ ಮೇಲೆ ರಾಶಿ ರಾಶಿ ಹಾಕ್ಕೊಂಡು ಆ ಹೆಣದವರೆಗೂ, ಆ ಸ್ಮಶಾನದವರೆಗೂ ಅದನ್ನು ಭೂಮಿ ಮೇಲೆ ಚೆಲ್ಲಬೇಕು. ಎಷ್ಟೇ ಬಂದಿರಲಿ, ಏನು ಒಡವೆ ಗಿಡವೆ ಏನೇನು ಸಂಪಾದನೆ ಮಾಡಿದ್ದೀವಿ, ಮಣಿ ಮಾಣಿಕ್ಯಗಳು, ಏನು ರತ್ನ ಕಬ್ಬಿ ಎಲ್ಲನೂ ಅಷ್ಟು ಸುರಿಬೇಕು. 3ನೇ ಪ್ರಶ್ನೆ, ಆ 3ನೇ ಕೊನೆಯದಾಗಿರ್ತಕ್ಕಂಥ ವಿಚಾರ, ಅವನ ಆಸೆ ಇದ್ದಿದ್ದೇನು ಅಂದರೆ, ನನ್ನ ಸತ್ತ ಮೇಲೆ ಹೆಣವನ್ನು ಹೂಣಿದ್ರೂ ಸಹ ನನ್ನ 2 ಕೈಗಳನ್ನು ಹೊರಭಾಗದಲ್ಲಿ ಹೀಗೆ ಹಾಕಿರಬೇಕು. ನನ್ನ ಹೆಣಗಳನ್ನು ಕೈಗಳನ್ನ ಮಾತ್ರ ಆಚೆ ಕಡೆ ಹಾಗೆ ಬಿಟ್ಟಿರಬೇಕು. ಸರಿ ಆಯಿತು, ಭಾಳ ಸಂತೋಷ ಅಂತ ಹೇಳಿ ಎಲ್ಲರನ್ನೂ ಕರೆಸ್ಬೇಕು ಅಂದರು. ಇವರೇ ಮಾತಾಡಿಕೊಂಡ್ರು. ಅವನ್ನ ಕೇಳೋ ಹಾಗಿಲ್ಲ. ಕೇಳದೇ ಇದ್ದರೆ ಒಂಥರ ಭಯ. ಹೇಳೋದು ಹೇಳ್ಬಿಟ್ಟಿದ್ದಾನೆ, ಆಜ್ಞೆ ಪರಿಪಾಲನೆ ಮಾಡಿಬಿಟ್ಟಿದ್ದಾನೆ, ಮುಗಿದೋಯ್ತು. ಕರೀರಲ್ಲ, ಇಡೀ ದೇಶ ವಿದೇಶದಿಂದ ಇರತಕ್ಕಂಥ ಅಷ್ಟು ಜನ ಕರೀರಿ ಅಂದರು. ಎಲ್ಲೆಲ್ಲಿ ಉತ್ತಮೋತ್ತಮರು ವೈದ್ಯರಿದ್ದರು, ಅವನು ಯಾವ್ಯಾವುದಿದೋ ನೋಡಿ, ಆಂಗ್ಲವಾಗಿರ್ತಕ್ಕಂಥವನಾಗಲಿ, ಆಯುರ್ವೇದವನಾಗಲಿ, ಹೋಮಿಯೋಪತಿಕ್ ಆಗಲಿ, ಯಾವ ಕಾಲದಲ್ಲಿ ಎಂತೆಂಥ ವೈದ್ಯರಿದ್ದರು, ಅಷ್ಟೂ ಜನ ವೈದ್ಯರು ಆ ಪಕ್ಕದಲ್ಲಿ ನಿಲ್ಲಿಸಿದ್ರು. ಅದಾದ ಮೇಲೆ ರಾಶಿಗಟ್ಟಲೆ ಏನು ಮಣಿ ಮಾಣಿಕ್ಯ ಐಶ್ವರ್ಯ ಎಲ್ಲ ಸಂಪದಗಳೆಲ್ಲ
ಆ ಸ್ಮಶಾನದವರೆಗೂ ಅಲ್ಲಿಂದ ಸುಮಾರು 2 ಗಂಟೆಗಳ ಕಾಲ ಪ್ರಯಾಣ ಅಂತೆ. ಅವನು ದೊಡ್ಡ ಸಮಾಧಿಯನ್ನು ಕಟ್ಟಿ ಇಡೀ ಜಗತ್ ಚರಿತ್ರೆಯಲ್ಲಿ ಕಾಣಬೇಕು ಅಂತ ಹೇಳಿದ್ದ. ಆ ಜಾಗದವರೆಗೂ ಆ ಕುದುರೆಗಳು, ಬಂಗಾರ, ವಜ್ರವೈಡು ಎಲ್ಲ ಹಾಕ್ಕೊಂಡು ಹೋಗಿ ಚೆಲ್ಲಿದ್ರು. ಕೊನೆಯದಾಗಿ ಆ ಪ್ರಶ್ನೆ ಎಲ್ಲ ಮಾಡಿದ್ಮೇಲೆ ಹೆಣವನ್ನು ತೊಗೊಂಡು ಹೋಗಬೇಕು. ಅದಕ್ಕೆ ತೊಗೊಂಡು ಹೋಗೋಕ್ಕೆ ಮೊದಲು ಇನ್ನೊಂದಷ್ಟು ದಿವಸ ಜೀವಂತವಾಗಿದ್ದಾನೆ, ಅವ್ನು ಸಾಯೋವರೆಗೂ ಇಷ್ಟು ಮಾಡಬೇಕು ರೆಡಿಯಾಗಿದ್ದೀನಲ್ಲ ಮಾಡಿಟ್ಟಿದ್ದಾರೆ. ಅವನಿನ್ನೂ ಸತ್ತಿಲ್ಲ. ಅಲೆಕ್ಸಾಂಡ್ರು ಅಂತ ಇದ್ದಾನೆ, ಕೊನೆಯ ಉಸಿರಲ್ಲೇ ಇದೆ. ಆಗ ಆ ಸ್ನೇಹಿತನಿಗೆ ಮಂತ್ರಿ ಮತ್ತೆ ಇಷ್ಟೆಲ್ಲ ಮಾಡ್ಯಾರ ಏನಕ್ಕೆ ಅಂತ ನಮಗೂ ಅರ್ಥವಾಗಿಲ್ಲ, ದಯವಿಟ್ಟು ಸ್ವಲ್ಪ ಕೇಳ್ಬಿಡು. ಅಲೆಕ್ಸಾಂಡರ್, ನಾನು ನಿಮ್ಗೊಂದು ಮಾತು ಕೇಳಬೇಕು ಅಂತ. ಕೇಳಪ್ಪ ಅಂತಾನೆ. ಇಷ್ಟೆಲ್ಲ ಮಾಡಿಸ್ದೆ, ಆದರೆ ಏನಕ್ಕೆ ಅಂತ ನನಗೆ ಹೇಳಿಲ್ಲ. ನೋಡು, ಜಗತ್ತಲ್ಲಿ ನಾನು ಅರಿತಿದ್ದೇನು ಅಂದರೆ ಜೀವಂತವಾಗಿರ್ತಕ್ಕಂಥ ಸತ್ಯ. ಅದೇ ಇವತ್ತಿನ ಸತ್ಯಂ ಶಿವಂ ಸುಂದರಂ ಅಂತ ನಾವೇನು ಅಂತೀವಿ, ಭಗವಂತನ ಕೃಪಾಕಟಾಕ್ಷ, ಈಶ್ವರ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ರೂಪ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬನು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಎಂದಿಗೂ ಎಲ್ರಿಗೂ ಅರ್ಥವಾಗಲಿ ಸಾಕ್ಷಿ ರೂಪವಾಗಿ ಅಂತ ಅವನ ಬರೆದಿರೋ ಚರಿತ್ರೆ ಗೋಲ್ಡನ್ ಬುಕ್ಕಲ್ಲಿ ಬರೆದಿರೋ 3 ಪ್ರಶ್ನೆಗಳಿದು. ಆಗ ಅವನು ಹೇಳ್ತಾನೆ, ಜಗತ್ತಲ್ಲಿ ಎಷ್ಟು ದೊಡ್ಡ ವೈದ್ಯರು ಬಂದಿದ್ದರು, ಎಲ್ಲ ಜಗತ್ತಿನ ವೈದ್ಯರು ಇದ್ದರು, ಆದರೂ ನನ್ನ ಉಳಿಸೋಕ್ಕಾಗಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಆ ಉತ್ತರ ಜಗತ್ತಿಗೆ ಗೊತ್ತಾಗಲಿ. ಇಷ್ಟೊಂದು ವೈದ್ಯರು ಬಂದಿದ್ರು, ಎಂತೆಂಥ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು, ನಾನು ಬದುಕ್ಸೋಕ್ಕಾಗಲೇ ಇಲ್ಲ ಅನ್ನೋದು ಗೊತ್ತಾಗಬೇಕು ಜಗತ್ತಿಗೆ. ನಂಬರ್ 1. ನಂಬರ್ 2, ಎಷ್ಟೇ ನಾನು ಸಂಪಾದನೆ ಮಾಡಿದ್ರು, ಸ್ಮಶಾನಕ್ಕೆ ಹೊಟ್ಟೋದ್ರು, ಹೆಣ ಹೊಟ್ಟೋದ್ರೂ ಇಷ್ಟೆಲ್ಲ ಜೀವಂತವಾಗಿ ಎಲ್ಲವನ್ನು ಬಿಟ್ಟು ಹೋದೆ, ಯಾವುದನ್ನು ತೊಗೊಂಡೋಗೋಕ್ಕಾಗಿಲ್ಲ. ಇಷ್ಟೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಸಂಪಾದನೆ ಮಾಡಿದೆ, ಯಶಸ್ಸು, ಕೀರ್ತಿ, ಪದವಿ ಎಲ್ಲ ಏನು ಮಾಡಿದ್ದೀನಿ, ರಾಜ್ಯಗಳು, ಇಡೀ ಜಗತ್ತಿನ ಆಳಿದೆ, ಇಡೀ ಭಾರತ ದೇಶವನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ನನ್ನ ಹೆಸರಲ್ಲಿ ಮಾಡಿಕೊಂಡೆ. ಇಷ್ಟೆಲ್ಲ ಆದರೂ ದಂಡಯಾತ್ರೆ ಮಾಡಿ ಪ್ರಪಂಚವೆಲ್ಲ ನಾನೇ ಮಾಡಿದೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ಸ್ಕೊಂಡೆ, ಆದರೂ ಸಹ ಇದಾಯಿತು. ಮತ್ತು ಕೊನೆಯದೇನಪ್ಪ, ಯಾಕಪ್ಪ ಕೈನ ಹೊರಗಡೆ ಇಡ್ತಾ ಇದ್ದೀನಿ. ಇನ್ನು ಆ ಕೊನೆ ಉಸಿರು ಹೋಗೋ ಸಮಯಕ್ಕೆ ಹೇಳ್ತಾನೆ, ನಾನು ಬರಿಗೈಯಲ್ಲೇ ಬಂದಿದ್ದೋ, ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ. ಎಷ್ಟು ಸತ್ಯ ಅನ್ನೋದಕ್ಕೆ ವಿಶೇಷವಾಗಿ ಸಾಕ್ಷಿರೂಪ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಿರ್ತಕ್ಕಂಥ ಅನುಭವ, ಆಗೋ ಅನುಭವ ಇದು ಗೊತ್ತಾಗಲಿ ಇಡೀ ಜಗತ್ತಿಗೆ ಅನ್ನೋಕ್ಕೆ ಆವತ್ತು ಬರೆದಿರ್ತಕ್ಕಂಥ ಗೋಲ್ಡನ್ 3 ವರ್ಡ್ಸ್ ಆಫ್ ಅಲೆಕ್ಸಾಂಡರ್ ದಿ ಗ್ರೇಟ್. ಅದಕ್ಕೆ ನೀವುಗಳು ಪ್ರತಿಯೊಬ್ಬ ಮನುಷ್ಯ ಇವತ್ತು ಬದುಕಿದ್ದಾನೆ, ನಾಳೆ ಸಾಯ್ತಾನೆ. ಸಾಯಕ್ಕೆ ಮೊದಲು ಏನು ಮಾಡಿದ್ದೀರ ನಿಮ್ಮ ಪಿಂಡ ಅಂದರೆ ಏನು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ಜೀವಂತಲ್ಲಿ ಇರುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವ ಕೊಡಿ, ಜೀವಂತಲ್ಲಿ ಇರುವಾಗ ಪ್ರತಿಯೊಂದು ಕೆಲಸಗಳನ್ನ ಮಾಡಿಬಿಡಿ, ಜೀವಂತವಾಗಿರುವಾಗ ನಾವು ಬಂದಿರೋ ಕರ್ತವ್ಯ ಏನೋ ಆ ಕರ್ತವ್ಯನ ಮುಗಿಸಿ ಪ್ರತಿಯೊಬ್ಬರು ಮನಸ್ಸಾಕ್ಷಿಗೆ ಭಯಪಟ್ಟು ಜೀವನ ಪರ್ಯಂತ ಕೊನೆ ಕಾಲಕ್ಕೆ ನೀವು ಪಶ್ಚಾತ್ತಾಪ ಪಡೋಷ್ಟರಲ್ಲಿ ಟ್ರೈನ್ ಟಿಕೆಟ್ ಹೊಟ್ಟೋಗುತ್ತೆ. ಆ ಟ್ರೈನ್ ಟಿಕೆಟ್ ಹೊಟ್ಟೋಗೋಕ್ಕೆ ಮೊದಲು ಟ್ರೈನ್ ಹತ್ತಿದಾಗ ಅಯ್ಯೋ ಸೀಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಮೊದಲು ಆಮೇಲೆ ಜೀವನ ಮಾಡೋ ಒದ್ದಾಡಕ್ಕೆ ಕೊನೆಗೆ ಗಳಿಗೆಗೆ ಇನ್ನೇನು ಬಾಯರ್ಕೆಯಾದಾಗ ಬಾವಿ ತೊಳ್ಕೊಳ್ಳೋ ಬದಲು ಮೊದಲೇ ಎಲ್ಲ ಸಿದ್ಧತೆ ಪಡಿಸ್ಕೊಂಡಿದ್ರೆ ಧರ್ಮೋ ರಕ್ಷತೆ, ನಿಮಗೆ ಬೇಕಾಗಿರೋ ಪಲ್ಲಕ್ಕಿನ ಅವನು ಕಳಿಸ್ಕೊಡ್ತಾನೆ, ಅದು ಮೋಕ್ಷದಾರಿ. ಅಂತಹ ಒಂದು ಮೋಕ್ಷದಾರಿ ಇವತ್ತು ಆ ಗುರುವಾರ ದಿವಸ ನಿಮಗೆ ವಿಚಾರವಾಗಿ ತಿಳಿಸ್ಕೊಡ್ತಕ್ಕಂಥ ಕಾಯ ವಾಚ ಮನಸ್ಸ ಅನ್ನೋದು ಏನರ್ಥ ಅಂದರೆ ಈ 3 ಪ್ರಶ್ನೆಗಳು ನಿಮಗೆ ಅರ್ಥವಾಗಿರುತ್ತೆ ಅಂತ ಈ ಮುಖಾಂತರ ಹೇಳ್ತೇನೆ.